ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಾರ್ತಿಕ ಮಾಸದಂತಹ ಪವಿತ್ರವಾದ ಮಾಸ ಮತ್ತೊಂದಿಲ್ಲ ಎಂದು ಹೇಳುತ್ತಾರೆ. ಈ ತಿಂಗಳೇ ಅಷ್ಟೊಂದು ಪವಿತ್ರವಾದದ್ದು ಅಂದಾಗ ಇದರಲ್ಲಿ ಬರುವಂತ ಒಂದೊಂದು ಸೋಮವಾರಗಳ ಶಕ್ತಿ ಮಾತಿನಲ್ಲಿ ವರ್ಣಿಸಲು ಅಸಾಧ್ಯ. ಈ ಕಾರ್ತಿಕ ಸೋಮವಾರ ಪರಮ ಪವಿತ್ರವಾದದ್ದು. ಇದರ ಬಗ್ಗೆ ಪುರಾಣಗಳಲ್ಲಿ ಒಂದು ಮಾತಿದೆ. ಯಾರು ಕಾರ್ತಿಕ ಸೋಮವಾರಗಳಲ್ಲಿ ವ್ರತ ಮಾಡುತ್ತಾರೋ ಅವರ ಪಾಪರಾಶಿಗಳೆಲ್ಲವೂ ಕೂಡ ಬೆಂಕಿಯಲ್ಲಿ ಎಸೆದಂತ ಹತ್ತಿಯಂತೆ ಸುಟ್ಟು ಬೂದಿಯಾಗುತ್ತದಂತೆ. ಇಷ್ಟಕ್ಕೂ ಈ ಕಾರ್ತಿಕ ಸೋಮವಾರ ವ್ರತ ಯಾವ ರೀತಿ ಮಾಡಬೇಕು ಅಂದ್ರೆ ಸ್ನೇಹಿತರೆ, ಇದೇನು ಅಷ್ಟೊಂದು ಕಠಿಣವಾದಂತ ಕೆಲಸ ಅಲ್ಲ. ಈಗ ಸೋಮವಾರ ವ್ರತ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಕಾರ್ತಿಕ ಸೋಮವಾರದಂದು ಬೆಳಿಗ್ಗೆ ಎದ್ದ ತಕ್ಷಣ ಮಾಡಬೇಕಾದಂತ ಕೆಲಸ ನದಿ ಸ್ನಾನ. ಹತ್ತಿರ ನದಿ ಇಲ್ಲ ಅನ್ನುವವರು ಮನೆಯಲ್ಲೇ ಸೂರ್ಯೋದಯಕ್ಕೂ ಮುಂಚೆ ಸ್ನಾನ ಮಾಡ್ಕೋಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ರೆ ಇನ್ನೂ ಒಳ್ಳೇದು. ಎರಡನೇ ವಿಷಯ, ಕಾರ್ತಿಕ ಸೋಮವಾರದಂದು ತಪ್ಪದೆ ಪರಮೇಶ್ವರನಿಗೆ ಬಿಲ್ವಪತ್ರೆಯಿಂದ ಅರ್ಚನೆ ಹಾಗೂ ನೀರಿನಿಂದ ಅಭಿಷೇಕ ಮಾಡಬೇಕು. ಮೂರನೇ ಕೆಲಸ, ಈ ದಿನವೆಲ್ಲ ಉಪವಾಸ ಇದ್ದು ರಾತ್ರಿ ನಕ್ಷತ್ರ ದರ್ಶನ ಮಾಡಿಕೊಂಡ ನಂತರ ಊಟ ತಿನ್ನಬೇಕು. ಅಷ್ಟೊತ್ತು ಉಪವಾಸ ಇರಲು ಸಾಧ್ಯವಾಗದವರು ಅಂದ್ರೆ ಪುಟ್ಟ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, ವೃದ್ಧರು, ಅನಾರೋಗ್ಯ ಪೀಡಿತರು ಇವರು ಬೇಕಿದ್ದರೆ ಬೆಳಗ್ಗೆ ಎಲ್ಲ ಉಪವಾಸ ಇದ್ದು ಸಂಜೆ 4:15 ನಂತರ ಊಟ ತಿನ್ನಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಇನ್ನು ಉಪವಾಸ ಮಾಡೋಕೆ ಸಾಧ್ಯ ಆಗೋದೇ ಇಲ್ಲ ಅನ್ನೋರು ಸಾತ್ವಿಕ ಆಹಾರ ತಿನ್ನಬಹುದು. ಇಂಥವರು ಅಂದರೆ ಉಪವಾಸ ಮಾಡದೇ ಇರೋರು ಅವರು ತಿನ್ನೋಕೂ ಮುಂಚೆ ಯಾರಾದರೂ ಹೊರಗಿನವರನ್ನು ಕರೆದು ಊಟ ಹಾಕಬೇಕು ಅಥವಾ ಯಾರಿಗಾದರೂ ಊಟ ಕೊಟ್ಟು ಬರಬೇಕು. ಕನಿಷ್ಠ ಪಕ್ಷ ಒಂದು ಪ್ರಾಣಿಗಾದರೂ ಊಟ ಹಾಕಿ ಅದರ ನಂತರ ಮಾತ್ರವೇ ಊಟ ತಿನ್ನಬೇಕಾಗುತ್ತೆ. ಇನ್ನು ಆ ದಿನ ರಾತ್ರಿ ಪರಮೇಶ್ವರನಿಗೆ ಸಂಬಂಧಿಸಿದ ಯಾವುದೋ ಒಂದು ಕತೆ ಓದುವುದೋ ಅಥವಾ ಕೇಳುವುದೋ ಹೇಳುವುದೋ ಮಾಡಬೇಕು. ಇದರ ನಂತರ ಮಾರನೆಯ ದಿನ ಮತ್ತೆ ಸ್ನಾನ ಮಾಡಿ ಯಾರಿಗಾದರೂ ಏನಾದರೂ ಒಂದನ್ನು ದಾನ ಕೊಡಬೇಕು. ಅಂದ್ರೆ ಊಟನೋ, ಬಟ್ಟೆನೋ, ತಾಂಬೂಲನೋ, ಹಣನೋ ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೋ ಒಂದನ್ನು ದಾನ ಮಾಡಬೇಕು. ಈ ರೀತಿ ಶ್ರಮ ಪಡದೆ ಕಾರ್ತಿಕ ಸೋಮವಾರ ವ್ರತ ಮಾಡಿಕೊಳ್ಳಬಹುದು. ಈ ರೀತಿ ಕಾರ್ತಿಕ ಮಾಸದಲ್ಲಿ ಬರುವಂತ ಒಂದು ಸೋಮವಾರ ಮಾಡಿದ್ರೂ ಕೂಡ ಪುಣ್ಯ ಬರುತ್ತೆ. ಅದೇ ಒಂದು ವೇಳೆ ಎಲ್ಲಾ ಸೋಮವಾರಗಳು ಮಾಡಿದ್ರೆ ಅದ್ಭುತವಾದ ಫಲ ಪ್ರಾಪ್ತಿಯಾಗುತ್ತೆ. ಕಾರ್ತಿಕ ಸೋಮವಾರಗಳು ಈ ರೀತಿ ವ್ರತ ಮಾಡಿದರೆ ಎಂತ ಫಲ ಸಿಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ಒಂದು ಕಥೆ ಇದೆ. ಪೂರ್ವ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಆತನಿಗೆ ಒಬ್ಬಳು ಮಗಳಿದ್ದಳು. ಆ ಮಗಳನ್ನು ಅತಿ ಮುದ್ದಾಗಿ ಬೆಳೆಸಿದ ಆ ತಂದೆ. ಆದರೆ ಅತಿ ಪ್ರೀತಿ ಕಾರಣದಿಂದಾನೋ ಅಥವಾ ಸಹವಾಸ ದೋಷದಿಂದಾನೋ ಆ ಹುಡುಗಿ ಪರಪುರುಷರ ವ್ಯಾಮೋಹದಲ್ಲಿ ಸಿಲುಕಿಕೊಂಡಳು. ಮಗಳು ಆ ರೀತಿ ನೀತಿ ತಪ್ಪಿದಾಗ ತಂದೆಯಾದವನು ಬೈದು ಅಥವಾ ಹೊಡೆದು ಅವಳನ್ನು ಸರಿಯಾದ ದಾರಿಗೆ ತರಬೇಕು. ಆದರೆ ಇಲ್ಲಿ ಆ ತಂದೆಗೆ ಮಗಳೆಂದರೆ ಹುಚ್ಚು ಪ್ರೀತಿ. ಬೈದರೆ ಎಲ್ಲಿ ಮಗಳು ಕೋಪಿಸಿಕೊಳ್ಳುತ್ತಾಳೋ ಎಂದು ಯೋಚಿಸಿ ಅವಳು ಪರಪುರುಷರೊಂದಿಗೆ ತಿರುಗಾಡುತ್ತಿದ್ದರೂ ನೋಡಿ ನೋಡದಂತೆ ಸುಮ್ಮನಾದ. ಕೊನೆಗೆ ಮಗಳನ್ನು ಯಾರಾದರೂ ಅಮಾಯಕನಿಗೆ ಕೊಟ್ಟು ಮದುವೆ ಮಾಡೋಣ ಅಂದುಕೊಂಡು ವರನನ್ನು ಹುಡುಕಾಡಿದ. ಅವನ ಕಣ್ಣಿಗೆ ಕಾಣಿಸಿದವನು ಮಿತ್ರಶರ್ಮ ಎಂಬ ಶ್ರೇಷ್ಠವಾದ ಬ್ರಾಹ್ಮಣ. ಅವನ ತಂದೆ ತಾಯಿ ಇಬ್ಬರೂ ಕೂಡ ಜಪತಪಾದಿಗಳನ್ನು, ಸಂಸ್ಕೃತಿ ಸಂಪ್ರದಾಯ, ಶಾಸ್ತ್ರಗಳು, ಪದ್ಧತಿಗಳನ್ನು ಆಚರಿಸುವಂತಹ ಉತ್ತಮರು. ಅಂತ ಒಂದು ಸಾಂಪ್ರದಾಯಿಕ ಕುಟುಂಬದಲ್ಲಿ ಬೆಳೆದಂತ ಮಿತ್ರಶರ್ಮನಿಗೆ ಇಂಥ ನೀಚವಾದ ಮಗಳನ್ನು ಕೊಟ್ಟು ಮದುವೆ ಮಾಡಿ ನನ್ನ ಋಣ ಮುಗಿದು ಹೋಯಿತು ಅಂದ ತಂದೆ. ಇತ್ತೀಚೆಗೆ ನಡೆಯುತ್ತಿರೋದು ಇದೇ ತಾನೆ. ತಂದೆ ತಾಯಿಯಾದವರು ಅವರು ಮಕ್ಕಳು ಹಾದಿ ತಪ್ಪಿದಾಗ ಮದುವೆ ಮಾಡಿದ್ರೆ ಸರಿ ಹೋಗುತ್ತಾನೆ ಅಥವಾ ಸರಿ ಹೋಗುತ್ತಾಳೆ ಎಂದು ಮದುವೆ ಮಾಡಿ ಕೈ ತೊಳೆದುಕೊಳ್ಳುತ್ತಾರೆ. ಹೆತ್ತ ತಂದೆ ತಾಯಿಗೆ
ಅವರ ಮಕ್ಕಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗದಿರುವಾಗ ಎಲ್ಲಿಂದಲೋ ಬಂದಂತ ಗಂಡ ಅಥವಾ ಹೆಂಡತಿಗೆ ಯಾವ ರೀತಿ ತಾನೇ ಸಾಧ್ಯವಾಗುತ್ತದೆ ಹೇಳಿ? ಈ ಕಥೆಯಲ್ಲಿ ಮಿತ್ರ ಶರ್ಮಾ ತುಂಬಾ ಒಳ್ಳೆಯವನು, ಅಮಾಯಕ, ಎಲ್ಲಾ ರೀತಿಯಲ್ಲೂ ಉತ್ತಮ. ಆದರೆ ಅವನಿಗಿದ್ದಂತ ಒಂದೇ ಒಂದು ಲೋಪ ಅಂದರೆ ಕಾಮ. ಪ್ರತಿದಿನ ಹೆಂಡತಿಯ ಜೊತೆ ಒಂದಾಗಲಿಲ್ಲ ಅಂದರೆ ಪ್ರಾಣ ಹೋಗುವಂತಿತ್ತು ಮಿತ್ರ ಶರ್ಮನಿಗೆ. ಹಾಗಾಗಿ ಹೆಂಡತಿ ಎಷ್ಟೇ ತಪ್ಪುಗಳು ಪಾಪಗಳು ಮಾಡಿದರೂ ರಾತ್ರಿ ಹೊತ್ತಿಗೆ ಎಲ್ಲವನ್ನೂ ಕ್ಷಮಿಸಿಬಿಡುತ್ತಿದ್ದ. ಈ ಕಥೆಯಲ್ಲಿ ತಂದೆ ಹಾಗೂ ಗಂಡ ಇಬ್ಬರೂ ಕೂಡ ಕೈಲಾಗದವರು. ಇನ್ನು ಆ ಹೆಣ್ಣು ಯವ್ವನ ಗರ್ವದಿಂದ ಅತ್ತೆ ಹಾಗೂ ಮಾವನನ್ನು ಹಿಂಸಿಸಲು ಶುರು ಮಾಡಿದಳು. ಹಗಲೆಲ್ಲ ಪರಪುರುಷರೊಂದಿಗೆ ತಿರುಗಾಡುವುದು, ಅವರು ಕೊಟ್ಟಂತ ವಸ್ತುಗಳನ್ನು ಮನೆಯಲ್ಲಿ ತಂದಿಡುವುದು, ಕೊಟ್ಟ ಸಿಹಿ ಪದಾರ್ಥ ತಿನ್ನುವುದು, ಅವರು ಕೊಡಿಸಿದಂತ ಆಭರಣಗಳು ಬಟ್ಟೆಗಳು ಹಾಕಿಕೊಳ್ಳುವುದು, ಈ ರೀತಿ ಮಾಡುತ್ತಿದ್ದಳು. ಈ ರೀತಿ ಯಾವ ಗಂಡನಾಗಲಿ ಅಥವಾ ಹೆಂಡತಿಯಾಗಲಿ ಸಂಗಾತಿಗೆ ಮೋಸ ಮಾಡುತ್ತಾ ಬದಲಾಗದೇ ಇದ್ದಾಗ ಅವರನ್ನು ಬಿಟ್ಟು ಬಿಡಬಹುದು ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತದೆ. ಇವಳಿಗೆ ಅತ್ತೆ ಮಾವ ತುಂಬಾ ಸಾರಿ ಬುದ್ಧಿ ಹೇಳಿದರು. ಇಂಥವರನ್ನು ಮನೆಯಿಂದ ಹೊರಗಡೆ ಹಾಕಿದರೆ ಆ ಮನೆ ಉಳಿಯುತ್ತದೆ. ಏಕೆಂದರೆ ಇವರು ಯಾವತ್ತಿದ್ದರೂ ಆ ಮನೆಗೆ ಆಪತ್ತು ತಂದಿಡುತ್ತಾರೆ. ಇಲ್ಲಿ ಮಿತ್ರ ಶರ್ಮಾ ಹೆಂಡತಿಯನ್ನು ಬಿಡಲಾರ. ಅವನಿಗೆ ಅವಳೆಂದರೆ ಏನೋ ಒಂದು ರೀತಿಯಾದ ವ್ಯಾಮೋಹ. ಹಾಗಾಗಿ ವಿಧಿ ಇಲ್ಲದೆ ಅತ್ತೆ ಮಾವ ಮಗ ಹಾಗೂ ಸೊಸೆ ಇಬ್ಬರನ್ನೂ ಕೂಡ ಮನೆಯಿಂದ ಹೊರಗಟ್ಟಿದರು. ಅಲ್ಲಿ ಹೋದ ಮೇಲೆ ಇವಳ ಆರ್ಭಾಟ ಇನ್ನೂ ಹೆಚ್ಚಾಯಿತು. ಮುಚ್ಚು ಮರೆ ಇಲ್ಲದಂತೆ ವ್ಯಭಿಚಾರ ಶುರು ಮಾಡಿದಳು. ಆದರೆ ಗಂಡ ಮಾತ್ರ ಒಂದು ಮಾತು ಹೇಳುತ್ತಿರಲಿಲ್ಲ. ಅವನ ಗುರಿಯೆಲ್ಲ ಒಂದೇ ಒಂದು, ಹೆಂಡತಿ ಅವನ ಜೊತೆ ಇದ್ದರೆ ಸಾಕು, ಅವಳು ಯಾವ ರೀತಿ ಬೇಕಾದರೂ ಬದುಕಬಹುದು. ಇದನ್ನೆಲ್ಲ ನೋಡಿ ಇವರ ಮೇಲೆ ಅಕ್ಕಪಕ್ಕದವರಿಗೆ ಅಸಹ್ಯ ಉಂಟಾಗಿ ಇವಳಿಗೆ ಕರ್ಕಶ ಎಂದು ಹೆಸರಿಟ್ಟರು. ಇನ್ನು ಇವಳ ಜೊತೆ ತಿರುಗಾಡುತ್ತಿದ್ದಂತ ಕೆಲ ಪುರುಷರು, ನಾವು ಮನೆಗೆ ಬರೋಣ ಅಂದರೆ ನಿನ್ನ ಗಂಡ ಇದ್ದಾನೆ, ನಿನ್ನ ಗಂಡ ನಮ್ಮ ಸುಖ ಸಂತೋಷಕ್ಕೆ ಅಡ್ಡ ಬರುತ್ತಿದ್ದಾನೆ, ಪ್ರತಿ ಬಾರಿಯೂ ನಾವು ಹೊರಗಡೆ ಭೇಟಿಯಾಗಬೇಕು, ಮನೆಯಲ್ಲಿ ಸ್ವಾತಂತ್ರ್ಯ ಇಲ್ಲ, ಹಾಗಾಗಿ ಏನೋ ಒಂದು ಮಾಡಿ ಅವನನ್ನು ಕೊಂದು ಬಿಡು ಎಂದು ಸಲಹೆ ಕೊಟ್ಟರು. ಇಬ್ಬರು ಮೂವರು ಇದೇ ಮಾತು ಹೇಳಿದಾಗ ಆ ವಿಷಯ ಅವಳ ತಲೆಯಲ್ಲಿ ಬಲವಾಗಿ ನಾಟಿಕೊಂಡಿತು. ಹಾಗಾಗಿ ಒಂದು ರಾತ್ರಿ ಗಂಡ ಗಾಢವಾದ ನಿದ್ರೆಯಲ್ಲಿರುವಾಗ ಒಂದು ದೊಡ್ಡ ಕಲ್ಲನ್ನು ತಂದು ಅವನ ತಲೆಯ ಮೇಲೆ ಹಾಕಿ ಕೊಂದು ಬಿಟ್ಟಳು. ಬಳಿಕ ಇವಳಿಗೆ ಸಲಹೆ ಕೊಟ್ಟ ಪುರುಷರನ್ನು ಕರೆದು ಅವರ ಸಹಾಯದಿಂದ ಗಂಡನ ಹೆಣವನ್ನು ಊರಾಚೆ ಇರುವಂತ ಬಾವಿಯೊಳಗೆ ಹಾಕಿಸಿದಳು. ಇದರೊಂದಿಗೆ ಇವಳಿಗಿದ್ದಂತ ಅಡೆತಡೆಯೇ ಹೋಯಿತು. ಬಿಟ್ಟ ಕುದುರೆಯಂತಾದಳು. ಕಣ್ಣಿಗೆ ಕಾಣಿಸಿದ ಪ್ರತಿ ಪುರುಷನೊಂದಿಗೆ ತಿರುಗಾಡಲು ಶುರು ಮಾಡಿದಳು. ಆ ಪುರುಷ ವಯಸ್ಸಿನಲ್ಲಿ ಚಿಕ್ಕವನೋ ದೊಡ್ಡವನೋ ಏನೂ ಕೂಡ ನೋಡುತ್ತಿರಲಿಲ್ಲ. ಒಬ್ಬ ಪುರುಷನಾದರೆ ಸಾಕು ಎಂಬುವಷ್ಟು ನೀಚವಾದ ಸ್ಥಾನಕ್ಕೆ ತಲುಪಿದಳು. ಒಂದು ವೇಶ್ಯೆ ಕೂಡ ಇವಳನ್ನು ನೋಡಿ ನಾಚಿಕೊಳ್ಳುವಂತೆ ತಯಾರಾದಳು. ಇದೇ ರೀತಿ ದಿನಗಳು ಕಳೆದು ಯೌವನ ಹೋಗಿ ವೃದ್ಧತ್ವ ಬಂತು. ಮಾನವೀಯತೆ ಇರುವಂತ ಪ್ರತಿ ವ್ಯಕ್ತಿ ಕೂಡ ವಯಸ್ಸಿನಲ್ಲಿರುವಾಗ ತಪ್ಪುಗಳು ಮಾಡಿದರೂ ವೃದ್ಧತ್ವದಲ್ಲಿ ಅದನ್ನು ತಿಳಿದುಕೊಂಡು ನೆನೆಸಿಕೊಂಡು ಪಶ್ಚಾತ್ತಾಪ ಪಡುತ್ತಾರೆ. ಆದರೆ ಇವಳು ಮಾತ್ರ ಆ ರೀತಿ ಮಾಡದೆ ಅಕ್ಕಪಕ್ಕದ ಮನೆಗೆ ಹೋಗುವುದು, ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ತಂದಿಡುವುದು, ಸಂಸಾರ ಒಡೆಯುವುದು, ಸ್ನೇಹಿತರ ಮಧ್ಯೆ ಗಲಾಟೆ ತರುವುದು, ಇಂತಹ ಕೆಲಸಗಳು ಶುರು ಮಾಡಿದಳು. ಇಲ್ಲಿ ಒಂದು ಒಳ್ಳೆ ವಿಷಯ ಏನಂದ್ರೆ ಇವಳಿಗೆ ಸಂತಾನ ಇಲ್ಲ. ತಂದೆ ತಾಯಿ ಮಾಡಿದಂತ ತಪ್ಪುಗಳು ಪಾಪಗಳು ಮಕ್ಕಳನ್ನು ಕಾಡುತ್ತದೆ. ಕೆಲ ದಿನಗಳು ಕಳೆಯಿತು. 60 ವರ್ಷ ದಾಟಿತು. ಯೌವನದಲ್ಲಿ ಮಾಡಿದಂತ ತಪ್ಪುಗಳು ಹಾಗೂ ಪಾಪಗಳಿಂದ ಗುಣಪಡಿಸಲಾರದಂತಹ ವಿಚಿತ್ರವಾದ ಕಾಯಿಲೆ ವಕ್ಕರಿಸಿತು. ಪ್ರತಿಯೊಬ್ಬರು ಇವಳನ್ನು ನೋಡಿ ಅಸಹ್ಯ ಪಡುತ್ತಿದ್ದರು. ಒಂದು ದಿನ ದಿಕ್ಕು ದೆಸೆ ಇಲ್ಲದೆ ಪ್ರಾಣ ಬಿಟ್ಟಳು. ಅವಳನ್ನು ಯಮಭಟರು ನರಕಕ್ಕೆ ಕರೆದೋಗಿ ಕೆಲ ಸಾವಿರಾರು ವರ್ಷಗಳ ಕಾಲ ಅಗ್ನಿಸಾಕ್ಷಿಯಾಗಿ ಮದುವೆಯಾದ ಗಂಡನಿಗೆ ಮೋಸ ಮಾಡಿದ್ದಕ್ಕಾಗಿ, ಅವನನ್ನು ಕೊಂದಿದ್ದಕ್ಕಾಗಿ, ಪರಪುರುಷರ ಸಹವಾಸ ಮಾಡಿದ್ದಕ್ಕಾಗಿ,
ಅತ್ತೆ ಮಾವನ ದುಃಖಕ್ಕೆ ಕಾರಣವಾಗಿದ್ದಕ್ಕಾಗಿ, ತಂದೆಯನ್ನು ಪಶ್ಚಾತ್ತಾಪದಲ್ಲಿ ತಳ್ಳಿದ್ದಕ್ಕಾಗಿ, ಅಕ್ಕಪಕ್ಕದವರ ಮಧ್ಯೆ ಗಲಾಟೆ ತಂದಿಟ್ಟಿದ್ದಕ್ಕಾಗಿ, ಸಂಸಾರ ಒಡೆದಿದ್ದಕ್ಕಾಗಿ, ಇಂಥ ಅನೇಕ ತಪ್ಪುಗಳು ಮಾಡಿದ್ದಕ್ಕಾಗಿ ಕೆಂಪಗೆ ಜ್ವಾಲಾಮುಖಿ ಚಿಮ್ಮುತ್ತಿರುವಂತ ಒಂದು ಕಂಬವನ್ನು ಅಪ್ಪಿಕೊಳ್ಳುವಂತೆ ಹೇಳಿ ಮುಳ್ಳಿನ ಆಯುಧಗಳಿಂದ ಅವಳನ್ನು ಭೀಕರವಾಗಿ ಹೊಡೆದರು. ಅದರ ನಂತರ ಕಬ್ಬಿಣದ ಗದೆಗಳಿಂದ ಹೊಡೆದರು. ಮುಳ್ಳಿರುವ ಆಯುಧಗಳಿಂದ ಚುಚ್ಚಿದರು. ಕುತಕುತನೆ ಕುದಿಯುತ್ತಿರುವ ಎಣ್ಣೆಯೊಳಗೆ ತಳ್ಳಿದರು. ಮೈ ತುಂಬಾ ಬರೆಗಳು ಎಳೆದರು. ಕುಂಬಿ ಪಾಕ ನರಕದಲ್ಲಿ ಎಷ್ಟೋ ವರ್ಷಗಳ ಕಾಲ ತಳ್ಳಿದರು. ಈ ರೀತಿ ಕೊನೆಯಲ್ಲಿ ಮತ್ತೆ ಭೂಮಿಯ ಮೇಲೆ ಕಳಿಸಿದರು. ಈ ಸಲ 17 ಬಾರಿ ನಾಯಿ ಜನ್ಮ ಪಡೆದುಕೊಂಡು ಅಷ್ಟ ಕಷ್ಟಗಳನ್ನು ಅನುಭವಿಸಿದಳು. ಇಂಥ ಕಥೆಗಳೆಲ್ಲ ಪುರಾಣಗಳಲ್ಲಿ ಯಾಕೆ ಅಂದರೆ, ಇಂಥ ತಪ್ಪುಗಳು ಮಾಡುವಾಗ ಕೆಲವರಿಗೆ ತುಂಬಾನೇ ಮಜಾ ಸಿಗುತ್ತದೆ. ಒಂದು ಚೂರು ಪಶ್ಚಾತ್ತಾಪ ಕೂಡ ಇರುವುದಿಲ್ಲ. ಅದರ ನಂತರ ಸತ್ತ ಮೇಲೆ ಅವರು ಅನುಭವಿಸುವಂತಹ ವೇದನೆ, ಯಾತನೆ ಮಾತಿನಲ್ಲಿ ವರ್ಣಿಸಲು ಅಸಾಧ್ಯವಾಗಿರುತ್ತದೆ. ಈ ರೀತಿ ಅವಳು 16 ಬಾರಿ ನಾಯಿ ಜನ್ಮ ಪಡೆದಳು. ಕೊನೆಯ 17ನೇ ಜನ್ಮದಲ್ಲಿದ್ದಾಗ ಊರಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಕಾರ್ತಿಕ ಮಾಸದ ವ್ರತ ಮಾಡುತ್ತಿದ್ದರು. ಅದೇ ಊರಿನಲ್ಲಿ ಅತಿ ನಿಷ್ಠಾವಂತನಾದ ಒಬ್ಬ ಬ್ರಾಹ್ಮಣ ಇದ್ದ. ಆತ ಬುದ್ಧಿ ಬಂದಾಗಿನಿಂದಲೂ ಕಾರ್ತಿಕ ಸೋಮವಾರಗಳು ಉಪವಾಸ ಮಾಡುತ್ತಾ ಬಂದಿದ್ದ. ಆತ ಒಂದು ಕಾರ್ತಿಕ ಸೋಮವಾರದಂದು ನಕ್ಷತ್ರ ದರ್ಶನ ಮಾಡಿಕೊಂಡ ಬಳಿಕ ಊಟ ತಿನ್ನೋಣ ಎಂದು ಎಲೆಯಲ್ಲಿ ಊಟ ಹಾಕಿಟ್ಟು ಶಿವನ ಪೂಜೆ ಮಾಡುತ್ತಿದ್ದ. ಮೊದಲೇ ಎಲ್ಲೂ ಕೂಡ ಊಟ ಸಿಗದೆ ಹಸಿದಿದ್ದ ಈ ನಾಯಿ ಆ ಊಟಕ್ಕೆ ಬಾಯಿ ಹಾಕಿತು. ಕೂಡಲೇ ಆ ನಾಯಿಗೆ ಹಿಂದಿನ ಜನ್ಮದ ನೆನಪುಗಳು ಹಾಗೂ ಮಾತನಾಡುವಂತ ಶಕ್ತಿ ಬಂತು. ಒಂದೇ ಸಮನೆ ದುಃಖ ಉಕ್ಕಿ ಬಂತು. ಓ ಬ್ರಾಹ್ಮಣೋತ್ತಮ, ನನ್ನನ್ನು ರಕ್ಷಿಸು ಎಂದು ಬೇಡಿಕೊಂಡಿತು. ಪೂಜೆಯಲ್ಲಿದ್ದ ಬ್ರಾಹ್ಮಣ ಹೊರಗೆ ಬಂದು ನೋಡಿದರೆ ನಾಯಿ ಮಾತನಾಡುತ್ತಿದೆ. ಆತ ಆಶ್ಚರ್ಯದಲ್ಲಿ ಮುಳುಗಿ ಹೋದ. ಇದೇನಿದು ವಿಚಿತ್ರ, ನಾಯಿ ಮಾತನಾಡುತ್ತಿದೆ. ಅಷ್ಟಕ್ಕೂ ಈ ನಾಯಿಗೆ ಇಷ್ಟೊಂದು ಶಕ್ತಿ ಏಕೆ ಬಂತು ಅಂದ್ರೆ, ಇಷ್ಟು ವರ್ಷಗಳ ನಂತರ ಈಗ ಅದರ ಪಾಪ ಸ್ವಲ್ಪ ಮಟ್ಟಿಗೆ ಕರಗಿದೆ. ಯಾವುದೋ ಒಂದು ರೂಪದಲ್ಲಿ ಮೇಲೆ ಹೋಗುವಂತ ಅದೃಷ್ಟ ಆ ಪ್ರಸಾದ ತಿಂದ ಮೇಲೆ ಅದಕ್ಕೆ ಬಂದಿದೆ. ಯಾರಮ್ಮ ನೀನು ಎಂದು ಆ ಬ್ರಾಹ್ಮಣ ಕೇಳಿದಾಗ, ಅಯ್ಯ, 17 ಜನ್ಮಗಳ ಹಿಂದೆ ನಾನು ಉತ್ತಮವಾದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದೆ. ಮಾನವ ಜನ್ಮದ ಶ್ರೇಷ್ಠತೆ ಏನೆಂದು ಗ್ರಹಿಸದೆ ತಪ್ಪುಗಳ ಮೇಲೆ ತಪ್ಪುಗಳು ಮಾಡುತ್ತಾ ಹೋದೆ. ಎಷ್ಟೋ ರೀತಿಯಾದ ಪಾಪಗಳು ಮಾಡಿದೆ. ಸಾಯುವವರೆಗೂ ಕೂಡ ಬರೀ ಕರ್ಮಗಳೇ ಮಾಡಿದೆ. ವೃದ್ಧತ್ವದಲ್ಲಿ ಗುಣಪಡಿಸಲಾಗದಂತ ಒಂದು ರೋಗಕ್ಕೆ ತುತ್ತಾದೆ. ಆ ರೀತಿ ಎಷ್ಟೋ ವರ್ಷಗಳ ಕಾಲ ಭೂಲೋಕದಲ್ಲಿ ನರಕ ಅನುಭವಿಸಿದೆ. ಅದರ ನಂತರ ನರಕಕ್ಕೆ ಹೋಗಿ ಸಾವಿರಾರು ವರ್ಷಗಳ ಕಾಲ ಎಷ್ಟೋ ಕಠಿಣವಾದ ಕ್ರೂರಾತಿ ಕ್ರೂರವಾದ ಶಿಕ್ಷೆಗಳನ್ನು ಅನುಭವಿಸಿ ಬಳಿಕ ಭೂಲೋಕದಲ್ಲಿ 16 ಜನ್ಮಗಳು ನಾಯಿಯಾಗಿ ಪಡೆದು ಈಗ 17ನೇ ಜನ್ಮದಲ್ಲಿ ನಿಮ್ಮ ಮುಂದೆ ನಾಯಿಯಾಗಿ ನಿಂತಿದ್ದೇನೆ. ಈಗ ನೀವು ತಿನ್ನಲು ಇಟ್ಟುಕೊಂಡಿರುವಂತ ಮಹಾಪ್ರಸಾದವನ್ನು ತಿಂದಿದ್ದರಿಂದ ನನಗೆ ಪೂರ್ವ ಜನ್ಮದ ನೆನಪು ಹಾಗೂ ಮಾತನಾಡುವಂತ ಶಕ್ತಿ ಬಂತು. ನೀವು ನೈವೇದ್ಯ ಇಟ್ಟಂತ ಪ್ರಸಾದ ತಿಂದಿದ್ದರಿಂದಲೇ ನನಗೆ ಇಷ್ಟೊಂದು ಶಕ್ತಿ ಬಂದಿದೆ ಅಂದರೆ ನೀವು ಎಷ್ಟೊಂದು ಪುಣ್ಯಾತ್ಮರು ಎಂದು ನನಗೆ ಅರ್ಥವಾಯಿತು. ಹಾಗಾಗಿ ದಯವಿಟ್ಟು ಮಹಾನುಭಾವ, ನನಗೆ ಯಾವುದಾದರೂ ಒಳ್ಳೆ ದಾರಿ ತೋರಿಸಿ ಎಂದು ಕೇಳಿಕೊಂಡಳು. ಆ ಬ್ರಾಹ್ಮಣನ ಮನಸ್ಸು ಕರಗಿ, ಸರಿ ತಾಯಿ, ಇವತ್ತು ಕಾರ್ತಿಕ ಸೋಮವಾರ, ಅತಿ ಪವಿತ್ರವಾದುದು, ಶಕ್ತಿಯುತವಾದುದು. ಈ ದಿನ ನಾನು ಮಾಡಿದಂತ ಪೂಜೆ, ವ್ರತ, ಅಭಿಷೇಕ, ಅರ್ಚನೆ, ನದಿ ಸ್ನಾನ ಹಾಗೂ ಉಪವಾಸಕ್ಕೆ ಸಿಕ್ಕಂತ ಫಲವನ್ನು ನಿನಗೆ ದಾರೆ ಎರೆಯುತ್ತೇನೆ ಎಂದು ಹೇಳಿ ಕೈಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಆ ನಾಯಿಯ ಮೇಲೆ ಹಾಕಿದ. ಆಶ್ಚರ್ಯಕರವಾಗಿ ಆ ಕೂಡಲೇ ಆ ನಾಯಿ ಒಂದು ಸ್ತ್ರೀ ರೂಪ ಪಡೆದುಕೊಂಡಿತು. ಅಲ್ಲಿಂದ ಶಿವದೂತರು ತಂದಂತ ವಿಮಾನ ಹತ್ತಿ ಕೈಲಾಸಕ್ಕೆ ಹೊರಟು ಹೋದಳು. ಸ್ನೇಹಿತರೆ, ಒಂದು ಕಾರ್ತಿಕ ಸೋಮವಾರ ವ್ರತ ಮಾಡಿ ಆ ಶಕ್ತಿಯನ್ನು ದಾರೆ ಎರೆದಿದ್ದರಿಂದ ಮಹಾಪಾಪಿಯಾದ ಅವಳು ಕೈಲಾಸಕ್ಕೆ ಹೋದಳು ಅಂದರೆ
ಕಾರ್ತಿಕ ಸೋಮವಾರಕ್ಕಿರುವಂತ ಶಕ್ತಿ ಎಷ್ಟು ಎಂಬುದು ನೀವೇ ಅರ್ಥ ಮಾಡ್ಕೊಳ್ಳಿ. ಅದೇ ಒಂದು ವೇಳೆ ಕಾರ್ತಿಕ ಮಾಸದಲ್ಲಿ ಬರುವಂತ ಎಲ್ಲಾ ಸೋಮವಾರಗಳು ನಾವು ವ್ರತ ಮಾಡಿದರೆ ನಮಗೆ ಎಷ್ಟೊಂದು ಪುಣ್ಯ ಬರುತ್ತದೆ ಎಂದು ತಿಳಿದುಕೊಳ್ಳಿ. ಹಾಗಾಗಿ ಕಾರ್ತಿಕ ಸೋಮವಾರಗಳು ವ್ರತ ಮಾಡದೇ ಇರುವವರಿಗೆ ನಾಳೆ ಕೊನೆಯ ಅವಕಾಶ. ಯಾಕಂದ್ರೆ ನಾಳೆನೆ ಕೊನೆ ಕಾರ್ತಿಕ ಸೋಮವಾರ. ಹಾಗಾಗಿ ನಾನು ಹೇಳಿದಂತ ರೀತಿಯಲ್ಲಿ ಸುಲಭವಾಗಿ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳಿ, ಮಹಾಪುಣ್ಯ ಪ್ರಾಪ್ತಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.